ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಾಕಷ್ಟು ಕಲ್ತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಹೆಂಗ್ ಹೇಳ್ತಾರೆ ಅಂತಂದ್ರಗಿನ ಅಜಯ್ ಮುಂದುವರ್ದ್ನಲ್ಲ ಅಂತ ಹೇಳಿ ಹೇಳಲ್ಲ, ಅಜಯ್ ಮುಂದುವರ್ದ್ನಲ್ಲ ಅಂತ ಹೇಳಿ, ಅಜಯ್ ಚೆನ್ನಾಗ್ ಆದ್ನಲ್ಲ ಅಂತ ಹೇಳಿ ಅವ್ರ ದಂಪತಿಗಳು ಸಮೇತ ಎಷ್ಟು ಸಂತೋಷ ಪಡ್ತಾರಂದ್ರೆ ಅಷ್ಟು ಸಂತೋಷ ಪಡ್ತಾರೆ. ಅದು ನನ್ನ ಸ್ವಯಂಕೃತವಾಗಿ ನಾನು ಅನುಭವಿಸಿರ್ತಕ್ಕಂಥ ಸಂತೋಷ. ಅವ್ರ ಮನೆಯಲ್ಲಿ ಯಾವುದೇ ರೀತಿ ಕೀಳಿಲ್ಲ ಮೀಳಿಲ್ಲ ಏನೂ ಇಲ್ಲ. ಅಜಯ್ ಸಂತೋಷವಾಗಿ ಇಷ್ಟು ಚೆನ್ನಾಗಿ ಆದ ಅಂತೇಳಿ ಸಂತೋಷ ಪಡ್ತಕ್ಕಂಥ ಏಕೈಕ ಗುರು ಯಾರಾದ್ರೂ ಇದ್ರಗಿನ ನಮ್ ಸುಂದರ್ ಬಾಬು ಸಾರು. ಅದಕ್ಕಾಗಿ ಯಾರು ಕೇರ್ಲೆಸ್ ಮಾಡಬೇಡ್ರಿ ಈ ವಿದ್ಯೆನ. ಅವರು ಸಂತೋಷವಾಗಿ ಹೇಳ್ಕೊಡ್ತಾ ಇದ್ದಾರೆ, ನಾವು ಎಲ್ಲ ಸಂತೋಷವಾಗಿ ಕಲಿಯೋಣ ಅಂತಕ್ಕಂಥದ್ದು ನನ್ನ ಒಂದು ಸಣ್ಣ ಮಾತು. ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ. ಇಲ್ಲ ನಿಜ ನಮಸ್ತೆ, ನಾನು ಶಾಂತ್. ನಮಸ್ತೆ, ನಾನು ಶಾಂತ್ ಕುಮಾರ್ ಅಂತ ಮಾತಾಡ್ತಿರೋದು. ನಾನು ಗುರುಗಳ ಶಿಷ್ಯ. ಅಜಯ್ ಅವರು ನಾವು ಒಟ್ಟಿಗೆ ಕಲ್ತಿದ್ದು. ಎಂದ್ರಲ್ಲ, ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು ಗುರುಗಳ ಹತ್ರ ಪಾಠ ಕಲಿಯೋದಕ್ಕೆ. ಯಾವ್ದೇನೆ ಮುಚ್ಚುಮರೆ ಇರಲ್ಲ ಅವ್ರ ಹತ್ರ. ಸೊ ನಾನು ಅದ್ ಹೇಳ್ಕೊಟ್ರೆ ಹಂಗೆ ಹಿಂಗಾಗುತ್ತೆ. ಆಮೇಲೆ ಯಾವ್ದೇ ರೀತಿ ಡೌಟ್ಸ್ ಬಂದ್ರು ಸಮೇತ ನಮ್ಗೆ 100% ಕ್ಲಾರಿಫೈ ಮಾಡ್ತಾರೆ. ಗುರುಗಳೇನಪ್ಪಾ ಅಂತಂದ್ರೆ ಇಂಥದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅನ್ನಂಗಿಲ್ಲ. ಅವರು ಸಕಲ ಕಲಾ ವಲ್ಲಭರು. ನೀವು ನಾಡಿ ಕೇಳ್ತೀರಾ, ಪರಾಶರ ಕೇಳ್ತೀರಾ, ಕೆಪಿ ಕೇಳ್ತೀರಾ, ಇನ್ನೇ ಏನೇನ್ ಕಲ್ತಿ ಬಿಟ್ಟಿದಾರ ಅದು ನನ್ಗೆ ತಲೆನೇ ಹೋಗಿಲ್ಲ. ಜಮಾಲಜಿ ಏನೇನ ಕಲ್ತ್ ಬಿಟ್ಟಿದ್ದಾರೆ ಗುರುಗಳು. ಅಂದ್ರೆ ಇಸ್ ಒಂಥರ ಏನಂತಾರ ಅದಕ್ಕೆ, ಮಾಸ್ಟರ್ ಪೀಸ್ ತರ ಅವರು. ಅಂದ್ರೆ ಜ್ಯೋತಿಷದಲ್ಲಿ ಒಟ್ಟು ನಾನು ಅವ್ರ ಹತ್ರ ಕಲ್ತಿದ್ಕೆ ಅವ್ರ ಶಿಷ್ಯ ಅಂತ ಹೇಳ್ಕೊಳಕ್ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ನಾವ್ ಇಲ್ಲಿವರೆಗೂ ಜ್ಯೋತಿಷದಲ್ಲಿ ನಾವು ಪ್ರೊಫೆಷನಲ್ ಆಗಿ ಏನೋ ಒಂದು ಹಾಬಿಯಿಂದ ಅಂತ ಅವ್ರ ಹತ್ರ ಕಲಿಯಕ್ ಬಂದೆ. ಕೊನೆಗೆ ನಾನು ಪ್ರೊಫೆಷನಲ್ ಅಸ್ಟ್ರಾಲಜರ್ ಆದೆ. ಅದೆಲ್ಲ ಗುರುಗಳ ಕೃಪೆಯಿಂದ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಕ್ಲಾಸ್ ಅನ್ನ. ಹೆಂಗಂದ್ರೆ ನೀವ್ ಇಚ್ಛೆ ಇತ್ತು ಅಂತಂದ್ರೆ, ನಿಮ್ಗೆ ಆಸಕ್ತಿ ಇತ್ತು, ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ಬಿಕಮ್ ಎ ಮಾಸ್ಟರ್. ಸೊ ನೀವು ಅದರಲ್ಲಿ ಯಾವ್ದೇ ಡೌಟ್ ಇಲ್ಲ, ಗುರುಗಳ ಹತ್ರ ಕಲ್ತ್ಕೊಳ್ಳಿ. ಒಳ್ಳೇದಾಗ್ಲಿ ಎಲ್ಲರಿಗೂ ಸಮೇತ. ಕಲ್ತ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ದಯಮಾಡಿ ಇನ್ನೂ ನೀವು ಸ್ವಲ್ಪ ಜನನೇ ನಾವು ನೋಡಿದ್ದು. ನಾನು ಶಾಂತ್ ಕುಮಾರ್ ಅವ್ರನ್ನ ಬಿಟ್ಟು ಇನ್ನು 18 ಜನ ಅಂತ ನೋಡ್ತಾ ಇದ್ದೀನಿ. ದಯಮಾಡಿ ನಿಮ್ಮ ರಿಲೇಟಿವ್ಸ್ ನಲ್ಲಿ ಇರ್ತಕ್ಕಂಥವ್ರು, ಹೌಸ್ ವೈಫ್ ಇರ್ತಕ್ಕಂಥ ಹೆಣ್ಮಕ್ಳು ಎಲ್ಲರೂ ಬರ್ರಿ, ಎಲ್ಲರೂ ಬಂದು ಕಲೀರಿ. ನೀವು ಪ್ರೊಫೆಷನಲ್ ಆಗಿ ತಗೊಂಡ್ಲಿಲ್ಲ ಅಂತಂದ್ರೂ ಸಹಿತ ಜನರಲ್ ಆಗಿ ಒಬ್ಬ ನಿಮ್ಮ ಒಂದು ಕುಂಡಲಿಗಳನ್ನ ನೋಡೋದಕ್ಕಾದ್ರೂ ಕೂಡ ಇದನ್ನ ಕಲಿಬೇಕು. ಇಂಥ ಗುರು ಸಿಗೋದಿಲ್ಲ. ಮತ್ತೆ ಇದ್ದಷ್ಟು ದಿನ ಅವ್ರ ಹತ್ರ ಇರ್ತಕ್ಕಂಥ ವಿದ್ಯೆನಾದ ಬಾಚ್ಕೊಂಡ್ಬಿಡೋಣ. ಯಾಕಂದ್ರೆ ಎಷ್ಟೊಂದು ಸಲ ಈಗ ಗುರುಗಳು ನಮ್ಗೆ ನಾಡಿ ಕ್ಲಾಸ್ ಹೇಳ್ಕೊಟ್ರು. ನಾಡಿ ಕ್ಲಾಸ್ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೆ ಹೇಳ್ತಾ ನಮ್ಗೆ ಏನ್ ಅನಿಸ್ತಪ್ಪ ಅಂತಂದ್ರೆ, ಕೊನೆಯಲ್ಲಿ ನಮ್ಗೆ ನಾವು ಆರ್ಜಿರೋ ಹತ್ರನೇ ಕಲಿಬೇಕಿತ್ತಲ್ವಾ. ಯಾಕೆಂದ್ರೆ ಗುರುಗಳು ಅವರು ಇಲ್ಲ, ಅವ್ರು 2006 ಅವ್ರ ದೈವದಿಂದ್ರಾದ್ರು. ಸೊ ಅಂದ್ರೆ ಕೆಲವೊಂದ್ಸಲ ಆಪರ್ಚುನಿಟಿ ಸಿಗಲ್ಲ. ಇದ್ದಾಗ ಕಲ್ತ್ಕೊಂಡ್ಬಿಡ್ಬೇಕು. ಗುರುಗಳ ಹತ್ರ ಎಷ್ಟಿದೆ ಅಂತಂದ್ರೆ ಹೇಳ್ತಿಲ್ಲ, ಅವ್ರ ಒಂಥರ ಲೈಬ್ರರಿ ಇದ್ದಂಗೆ. ನನ್ನ ಅನುಭವದಲ್ಲಿ ಇದ್ದಂಗೆ ಲೈಬ್ರರಿ. ದೇವಸ್ಥಾನದ ಹಿಸ್ಟ್ರಿ ಕೇಳ್ತೀರಾ, ದೇವರ ಹಿಸ್ಟ್ರಿ ಕೇಳ್ತೀರಾ, ಅವರು ಇದಿಲ್ಲ, ಯಂತ್ರ ಮಂತ್ರ ತಂತ್ರ ಎಲ್ಲಾನು ಇದೆ ಅವ್ರ ಹತ್ರ. ಆಮೇಲೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಳಕ್ಕೆ ಇದು ಒಂದು ಡೈರೆಕ್ಷನ್ ಮಾಡ್ಕೊಡುತ್ತೆ. ಸೊ ನೀವೇ ನಿಮ್ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೋಬಹುದು. ಈಗ ಮಕ್ಕಳ ಜಾತಕದಲ್ಲಿ ಏನೋ ದೋಷಗಳಿದೆ, ಸೊ ಅದನ್ನ ಕೆಲವೊಂದು, ಯಾಕಂದ್ರೆ ಎಲ್ಲಾ ಕುಂಡಿಗಳನ್ನ ನೀವ್ ಎಲ್ಲಾರ ಹತ್ರ ತೋರ್ಸಕ್ ಆಗಲ್ಲ. ಸೊ ನಿಮಗೆ ನಿಮ್ಮ ಮನೆಯಲ್ಲಿ ಇರೋಂಥದ್ದು, ನಿಮ್ಮ ಜಾತಕದಲ್ಲಿ ಇರೋಂಥ ದೋಷಗಳು, ನಿಮ್ಗೆ ಯಾಕೆ ಹಿಂಗಾಗ್ತಾ ಇದೆ, ಏನ್ ಸಮಸ್ಯೆಗಳು ಬರ್ತಾ ಇದೆ ರಿಪೀಟು, ಸೊ ಅದನ್ನ ನೀವು ಕಂಡು ಹಿಡ್ಕೊಳಕ್ ಒಂದು ವಿಧಾನ ಇರುತ್ತೆ. ಸೊ ಕಲ್ತ್ಕೊಳ್ಳಿ. ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಗೊತ್ತಿರೋಂತರ್ಗೆ, ಯಾರಿಗೆ ಆಸಕ್ತಿ ಇದೆ ನಿಮ್ಮ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಗೆ ಅಂತವ್ರಿಗೆ ಶೇರ್ ಮಾಡಿ. ಅವಶ್ಯಕತೆ ಇರೋರ್ಗೆ ಶೇರ್ ಮಾಡಿ, ಇಲ್ದವ್ರಿಗೆ ಬೇಡ. ಸೊ ಅವಶ್ಯಕತೆ ಇರೋದು ಶೇರ್ ಮಾಡಿದ್ರೆ ನಿಮ್ಮಿಂದ ಗ್ರೂಪ್ ಆಡ್ ಮಾಡೋದಕ್ಕೆ. ಹಲೋ ಗುರುಗಳು, ಯಾವ ನಂಬರ್ ಹಾಕ್ಬೇಕು ನಮ್ಮ ಗ್ರೂಪ್ ಆಡ್ ಮಾಡೋದಕ್ಕೆ? ಯಾಕೆಂತೀರಾ, ನಮ್ಗೆ ಯಾವ್ದು ಬೇರೆ ಗ್ರೂಪ್ ಇಂದ ಬಂದಿತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. 9980466993 9980466993 9980466993 669993. ಓಕೆ ಸರ್. ನಾನು ತುಂಬಾ ಗುರುಗಳ ಹತ್ರ ನಾನು ಕಲ್ತಿದ್ದೀನಿ. ಏನಾಗುತ್ತೆ ಅಂತಂದ್ರೆ, ಎಷ್ಟೊಂದು ಏನಂದ್ರೆ ಹಣಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಸ್ಟಾರ್ಟಿಂಗ್ ಏನ್ ಮಾತ್ರ ಸ್ವಲ್ಪ ಬಿಲ್ಡಪ್ ಕೊಡ್ತಾರೆ. ಹಂಗ್ ಕಲ್ಸ್ತೀವಿ ಹಿಂಗ್ ಕಲ್ಸ್ತೀವಿ ಅಂತ. ಕೊನೆಗೆ ಮಾಡಿದ್ರೆ ಒಳಗಡೆ ಏನು ಇರಲ್ಲ. ಎಷ್ಟೊಂದ್ಸಲ ನಾನು ಕ್ಲಾಸ್ ಆಗಿ ಕಟ್ಟಿ ಗುರುಗಳ ಹತ್ರ ಕಲ್ತಾದ್ಮೇಲೆ ಅಲ್ಲಿ ಇಲ್ಲಿ ಅಂತ ಏನೇನೋ ಇರುತ್ತಲ್ಲ, ಒಂದ್ಸಲ ಕ್ಯೂರಿಯಾಸಿಟಿ ಸಿಗ್ಮೇಲೆ ಅಲ್ಲಿ ಎಲ್ಲ ಹೋಗಿ ಕೊನೆಗೆ ಯಾವ್ದು ಸೆಟ್ ಆಗಲ್ಲ ನಮ್ಗೆ, ಗುರುಗಳೇ ಅಂತ ಅನ್ಕೊಂಡು ಮತ್ತೆ ಅವ್ರು ಯಾವ ಕ್ಲಾಸ್ ಮಾಡಿದ್ರೆ ಅಲ್ಲಿ ಜಾಯ್ನ್ ಆಗ್ಬಿಡ್ತೀನಿ. ಅಂದ್ರೆ
ಕೆಲವೊಂದ್ ಕಡೆ ಹಂಗ ಆಗತ್ತೆ. ಈಗ ನಾನು ಹಿಂದಿನೂ ಕಲ್ತಿದ್ದೀನಿ, ಇಂಗ್ಲಿಷ್ ಕಲ್ತಿದ್ದೀನಿ, ತೆಲುಗುದಲ್ಲಿ ಎಲ್ಲಾ ಗುರುಗಳ ಹತ್ರ ಎಲ್ಲಾ ಒಂದ್ ರೌಂಡ್ ಹೋಗಿ ಬಂದಿನಿ. ಬಟ್ ಕೆಲವ್ರಿಗೆ ಅಂತಾರಲ್ಲ, ಎಲ್ಲಾ ಟೀಚರ್ ಹತ್ರ ನಾವು ಪಾಠ ಕಲ್ತ್ರು ಕೆಲವೊಬ್ರು ಮನ್ಸಿಗೆ ಹತ್ರ ಆಗ್ತಾರಲ್ಲ ಗುರುಗಳು. ಆತರ ನಮ್ ಗುರುಗಳು ನೋಡ್ಕೊಳ್ಳಿ, ನಿಮ್ಮ ಇದು ಒಂದೆರಡು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ಪ್ರತಿ ಇಂಡಿವಿಜುವಲ್ ಫಾಲೋ ಅಪ್ ಮಾಡ್ತಾರೆ. ಇಂಡಿವಿಜುವಲ್ ಫಾಲೋ ಅಪ್ ಎಲ್ಲೂ ಸಿಗಲ್ಲ ನಿಮ್ಗೆ. ಕಲ್ತ್ರ ಮಾಡಿದ್ರ ಹೇಳಿ, ನೀವ್ ಹೇಳಿ, ಈ ತರ ಇಂಡಿವಿಜುವಲ್ ಫಾಲೋ ಅಪ್ಸ್ ಯಾವ ಕ್ಲಾಸ್ ಅಲ್ಲೂ ನಾನ್ ಬೇಕಾದ್ರೆ ಗ್ಯಾರಂಟಿ ಕೊಡಬಲ್ಲೆ. ಶಾಂತು ಒಂದ್ ನಿಮಿಷ. ಇನ್ನೊಂದು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಇನ್ನೊಂದು ವಿಚಾರ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಾನು ಹೆಸರುಗಳನ್ನ ಹೇಳೋದಿಲ್ಲ. ಕೆಲವೊಬ್ಬ ಗುರುಗಳಿದ್ದಾರೆ, ಡೈರೆಕ್ಟ್ ಆಗಿ ಒಂದು ಬುಕ್ ಕೊಡ್ತಾರೆ. ಬುಕ್ ಕೊಟ್ಬಿಟ್ಟು ನೋಡ್ರಿ 9 ಗ್ರಹಗಳು, 12 ರಾಶಿಗಳು, ನಕ್ಷತ್ರಗಳು, ಇದು ಮಾರಕ, ಇದು ಬಾಧಕ ಅಂತೇಳಿ ಹೇಳ್ಕೊಂತ ಹೋಗ್ಬಿಡ್ತಾರೆ. ದಟ್ ಇಸ್ ನಾಟ್ ಎಜುಕೇಶನ್. ಅದು ಎಜುಕೇಶನ್ ಅಲ್ಲ. ಬಟ್ ಈಗ ನಾವ್ ಹೇಳಿದ್ವಿ ಸಿದ್ಧಾಂತ, ಸಂಹಿತೆ, ಹೋರ, ಇವನ್ನೆಲ್ಲವನ್ನು ಹೇಳಿದ್ರಿ. ಅದು ಹೇಗ್ ಬಂತು, ಮೂಲನ ನಾವು ತಿಳ್ಕೊಂಡ್ಲಿಲ್ಲ ಅಂತಂದ್ರೆ ನಮಗೇನು ಇಲ್ಲ. ನೀವು ಇದೇ ಎಲ್ಲಾ ಗುರುಗಳ ಹತ್ರ, ನಾವು ಪರೀಕ್ಷೆ ಹೇಳೋದಿಲ್ಲ ಯಾರನ್ನು, ಕೇಳ್ರಿ ಸರ್ ಇದು ಎಲ್ಲಿಂದ ಬಂತು, ಹೆಂಗ್ ಬಂತು, ಯಾರು ಸೃಷ್ಟಿ ಮಾಡಿದ್ರ ಅಂತೇಳಿ ಯಾರಾದ್ರೂ ಸರಿಯಾದ ಒಬ್ಬರ ಹತ್ರ ನೀವು ವಿಚಾರ ಮಾಡ್ಬಿಡ್ರಿ. ಅದು ನಿಮಗೆ ಯಾವ ರೀತಿ ಅವ್ರು ಆನ್ಸರ್ ಕೊಡ್ತಾರೆ ಅನ್ನೋದ್ರ ಮೇಲೆ ಅವ್ರ ವಿದ್ಯೆ ಎಷ್ಟು ಅಡಕವಾಗಿರ್ತಕ್ಕಂಥದ್ದೇ ಅಂತೇಳಿ ಗೊತ್ತಾಗುತ್ತೆ. ಮುಖ್ಯವಾಗಿ ನಾವು ಬೇಸಿಕ್ ತಿಳ್ಕೊಬೇಕು. ಈಗ ನಾನೇ ಇವಾಗ ಒಂದು ವಿಚಾರ ಇಲ್ಲಿ ನಾನು ಆಗ್ಲೆಲ್ಲ ಅವ್ರ ಎಲ್ಲಾ ಕ್ಲಾಸ್ನಾಗ ನಾನು ಇರ್ತೀನಿ, ಸೇರಿಸ್ತಾನೆ ಇರ್ತಾರ ನಮ್ಮನ್ನ. ನನಗೆ ಇವಾಗ ಯಾವ್ದೋ ಒಂದು ಹೊಸ ವಿಚಾರ ತಿಳ್ಕೊಂಡೆ. ಹಂಗೆ ಇವ್ರ ತಲೆನಲ್ಲಿ ಹೆಂಗೆ ಅಂದ್ರೆ ಒಂದೊಂದು ಸತಿ ಒಂದೊಂದು ಹೊಸ ವಿಚಾರಗಳು ಬರ್ತಾನೆ ಇರ್ತತೆ. ಯಾಕಂದ್ರೆ ಅವ್ರು ಹೇಳ್ತಿರ್ತಾರೆ ನಮಗೆ, ಅಜಯ್ ನಮಗೆ ಖಾಲಿ ಆಗ್ತಾ ಇರ್ಬೇಕು, ಬಂದ್ ಲೋಡ್ ಆಗ್ತಾ ಇರ್ಬೇಕು, ಅನ್ಲೋಡಿಂಗ್ ಅಂಡ್ ಲೋಡಿಂಗ್ ಎರಡು ಇರ್ಬೇಕು ನನಗೆ ಅಂತೇಳಿ. ಆತರ ದಯಮಾಡಿ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ. ಎಲ್ಲರೂ ದಯಮಾಡಿ ಆದಷ್ಟು ನಾಳೆಯಿಂದ ಸರಿಯಾದ ಸಮಯಕ್ಕೆ ಬನ್ನಿ ಮತ್ತು ಶೇರ್ ಮಾಡಿ, ಲಿಂಕ್ ನ ಶೇರ್ ಮಾಡಿ, ಸೇರೋದಕ್ಕೆ ಹೇಳಿ, ಒಳ್ಳೇದಾಗುತ್ತೆ ಎಲ್ಲರಿಗೂ. ಶಾಂತ ಕ್ಲೋಸ್ ಮಾಡಿ ಸಾಕು. ಓಕೆ ಸರ್, ಆಯ್ತು. ಓಕೆ, ಎಲ್ರಿಗೂ ಅರ್ಥವಾಯ್ತಾ? ಅರ್ಥ ಆಯ್ತು ಗುರುಗಳೇ. ಓಕೆ. ಸೊ ನಾಳೆ ಬರ್ಬೇಕಾದ್ರೆ ಒಂದು ರಫ್ ಪೇಪರ್ ಕೊಡಿ, ಅಲ್ಲೇ ರಿಟರ್ನ್ ಬರ್ಕೊಳ್ಳಿ. ಏನು ಅಲ್ಲೇ ಡಿಸ್ಕಸ್ ಆಗಬೇಕು, ಕ್ಲಾರಿಟಿ ಆಗ್ಬಿಡ್ಬೇಕು ಅಲ್ಲೇ. ಓಕೆ. ಸೊ 10:35 ಆಯಿತು, 5 ನಿಮಿಷ ಜಾಸ್ತಿ ಆಯಿತು. ಟೈಮ್ ಈಸ್ ಗೋಲ್ಡ್. ಟೈಮಿಗಿಂತ ಮುಖ್ಯವಾದುದು ಬಹಳ ಬೆಲೆ